ನಮಸ್ತೆ, ನಾನಿವತ್ತು ರಾಜ್ಮಾ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮಿಕ್ಸರ್ ಮಾಡ್ಕೊಳ್ಳಿಕ್ಕೆ ತೊಗೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಮಸಾಲೆಗೆ ನಾನು ಸಾಸಿವೆ, ಜೀರಿಗೆ, ಧನಿಯಾ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ, ಚಿಲ್ಲಿ ಪೌಡರ್, ಅರಿಶಿನ ಪೌಡರ್ ಕೂಡ ತೊಗೊಂಡಿದ್ದೀನಿ. ಉಪ್ಪು, ಎಣ್ಣೆ. ಮಸಾಲೆಗೆ ನಾನು ಕಪ್ಪು ಏಲಕ್ಕಿ, ದಾಲ್ಚೀನಿ ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ. ನಾನು ರಾತ್ರಿನೇ ರಾಜ್ಮಾನ ನೆನೆ ಇಟ್ಕೊಂಡಿದ್ದೆ. ಈಗ ಎಲ್ಲ ಚೆನ್ನಾಗಿ ನೆನೆದಿದೆ ಕೂಡ. ಈಗ ಇದನ್ನು ಕುಕ್ಕರ್ಗೆ ಹಾಕೊಂಡ್ಬಿಡ್ತೀನಿ. ಈಗ ನೀರು ಹಾಕೊಂಡ್ಬಿಡ್ತೀನಿ. ಮುಳುಗುವಷ್ಟು ಹಾಕೊಂಡ್ರೆ ಸಾಕು, ತುಂಬ ಹಾಕೋಬಿಡಿ. ಈಗ ನಾನು ಪಲಾವ್ ಎಲೆ, ದಾಲ್ಚಿನ್ನಿ, ಕಪ್ಪು ಏಲಕ್ಕಿನೂ ಕೂಡ ಇದರಲ್ಲಿ ಹಾಕೊಂಡ್ಬಿಡ್ತೀನಿ. ನೀವು ಇದರಲ್ಲಿ ಉಪ್ಪು ಕೂಡ ಹಾಕೋಬೋದು. ನಾನು ಉಪ್ಪು ಹಾಕೋದಿಲ್ಲ. ಆಮೇಲೆ ನಾನು ಒಗ್ಗರಣೆ ಹಾಕುವಾಗ ಉಪ್ಪನ್ನು ಹಾಕೋತೀನಿ. ಒಂದು 8 ಸಿಟಿ ಮಾಡ್ಕೊಂಡ್ಬಿಡೋಣ. ಇದನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಡಿ. ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅಂತ ಹೇಳಿ ನಾನು ಇಲ್ಲಿ 2 ಸಿಟಿ ಮಾಡಿದ್ದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 8 ಸಿಟಿನೇ ಮಾಡ್ಕೊಂಡಿದ್ದೀನಿ. 8 ಸಿಟಿ ಆಗಿದೆ. ನಾನು ಸ್ಟವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಚೆನ್ನಾಗಿ ಕುದ್ದಿದೆ. ಇಷ್ಟೊಂದು ಕುದ್ರೆ ಸಾಕು. ಈಗ ಮಿಕ್ಸಿಗೆ ನಾನು ಟೊಮೆಟೊ ಹೇಳಿದ್ನಲ್ಲ, ಟೊಮೆಟೊ ಪೇಸ್ಟ್ ಮಾಡ್ಕೋಬೇಕಂತ. ಟೊಮೆಟೊ, ಹಸಿ ಶುಂಠಿ, ಬೆಳ್ಳುಳ್ಳಿ ಹಾಕೊಂಡ್ಬಿಡಿ. ನಂತರ ಇದಕ್ಕೆ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬೇಕಂದರೆ ಒಂದು ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಈಗ ನುಣ್ಣಗೆ ರುಬ್ಕೊಂಬಿಡಿ. ಈಗ ಕಡಾಯಿ ಕಾದಿದೆ, ಎಣ್ಣೆ ಹಾಕೊಂಬಿಡಿ. ಜೀರಿಗೆ ಎಲ್ಲ ಸಣ್ಣ ಚಮಚ ಇದೆ, ಒಂದೊಂದು ಚಮಚ ಹಾಕೊಂಬಿಡಿ. ತುಂಬ ಚಿಕ್ಕದಿದೆ ಇದು. ಕರಿಬೇವಿನ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಹಾಕೋತೀನಿ ನಾನು. ಮತ್ತು ಮೇಲೆ ಒಂದು ಒಗ್ಗರಣೆ ಹಾಕಬೇಕು ನಾನು, ಚಿಲ್ಲಿ ಪೌಡ್ರ್ ಹಾಕಬೇಕಲ್ಲ. ಈರುಳ್ಳಿ ಹಾಕೊಂಡ್ಬಿಡಿ. ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಬಿಡಿ. ದಪ್ಪಗೆಲ್ಲ ಕಟ್ ಮಾಡ್ಕೊಬೇಡಿ. ಅಂದರೆ ಪಲ್ಯಕ್ಕೆಲ್ಲ ಕಟ್ ಮಾಡ್ಕೊತೀವಲ್ಲ ಆ ಥರ ಕಟ್ ಮಾಡ್ಕೋಬೇಡಿ. ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ತರಕಾರಿಯಾಗಿ ಮಿಕ್ಸರ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಮೆತ್ತಗಾಗೋತನ ಫ್ರೈ ಮಾಡ್ತೀವಿ. ಈಗ ನೋಡಿ, ಈರುಳ್ಳಿ ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅರಿಶಿನ ಪೌಡರ್ ಹಾಕೊಂಡ್ಬಿಡ್ತೀನಿ. ಜೀರಾ ಪೌಡರ್ ಕೂಡ ಹಾಕೊಂಡ್ಬಿಡಿ. ಧನಿಯಾ ಪೌಡರ್, ಇದರಲ್ಲೇ ಚಿಲ್ಲಿ ಪೌಡರ್ ಕೂಡ ಹಾಕೋಬೇಕಾಗುತ್ತೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪೇಸ್ಟ್ ಹಾಕೊಂಡ್ಬಿಡೋಣ. ಇದರಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದೆ. ನೀವು ಬೇಕಿದ್ರೆ ಒಗ್ಗರಣೆಯಲ್ಲಿ ಹಾಕೋಬೋದು, ಇಲ್ಲ ಮಿಕ್ಸರಲ್ಲಿ ಹಾಕೊಂಡು ಈ ಥರ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಸಿ ವಾಸನೆ ಹೋಗಬೇಕು, ಆ ಥರ ನೀವು ಇದನ್ನು ಎಲ್ಲ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ತೀನಿ, ಒಂದು 2 ನಿಮಿಷ ಚೆನ್ನಾಗಿ ಬೇಯಲದು. ಸೈಡ್ಗೆಲ್ಲ ಬಂದಿದೆಯಲ್ಲ, ಈ ಥರ ಎಣ್ಣೆ ಎಲ್ಲ ಇದಾಗಬೇಕು. ನೋಡಿ, ರಾಜ್ಮಾದ ನೀರು ಇರುತ್ತಲ್ಲ ಅದನ್ನೇ ಹಾಕೊಂಬಿಡಿ. ಮಿಕ್ಸರ್ಗೆಲ್ಲ ಹಾಕ್ತಿರುತ್ತಲ್ಲ, ನೀವು ಸಪ್ರೇಟ್ ನೀರು ಹಾಕ್ಕೊಂಡು ಹಾಕೋಬೇಡಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಬಿಡಿ. ಈಗ ಇದು ಕುದೀತಾ ಇದೆ. ಈಗ ರಾಜ್ಮಾ ಹಾಕೊಂಡ್ಬಿಡೋಣ. ನೀರು ಕೂಡ ಹಾಕೊಂಡ್ಬಿಡಿ. ಅದನ್ನು ಎಷ್ಟು ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಕುದಿಲಿದೆ ಚೆನ್ನಾಗಿ. ಲಿಡ್ ಕ್ಲೋಸ್ ಮಾಡ್ಕೊತೀನಿ. ಚೆನ್ನಾಗಿ ಕುದ್ದಿದೆ. ಇದು ಗರಂ ಮಸಾಲ ಒಂದು 2 ಚಮಚ ಹಾಕೋತೀನಿ. ರೈಸ್ ಜೊತೆ ಇದು ಪರ್ಫೆಕ್ಟ್ ಆಗಿದೆ. ಈಗ ತುಂಬ ಗಟ್ಟಿನೂ ಆಗಿಲ್ಲ, ತುಂಬ ನೀರಾಗಿ ಕೂಡ ಆಗಿಲ್ಲ. ಈಗ ಇನ್ನೊಂದು ಒಗ್ಗರಣೆ ಹಾಕೋತೀನಿ ಅಂತ ಹೇಳಿದ್ನಲ್ಲ, ಇದನ್ನು ನೀವು ತುಪ್ಪದಲ್ಲಿ ಕೂಡ ಹಾಕೋಬೋದು, ಎಣ್ಣೆಯಲ್ಲಿ ಕೂಡ ಹಾಕೊಂಡ್ಬಿಡಿ. ಸ್ವಲ್ಪ ಎಣ್ಣೆ ಹಾಕೋತೀನಿ, ಜಾಸ್ತಿ ಎಣ್ಣೆ ಹಾಕೋಬೇಡಿ. ತುಪ್ಪನೇ ಜಾಸ್ತಿ ಹಾಕೊಳ್ಳಿ. ಸ್ವಲ್ಪ ತುಪ್ಪ, ಇಷ್ಟೊಂದೆಲ್ಲ ತಂದ್ಬಿಡಿ. ನಾನು ಸ್ವಲ್ಪ ಇದರಿಂದ ನನ್ನ ಮಗಳಿಗೂ ಕೂಡ ಸಪ್ರೇಟ್ ಅವಳಿಗೆ ಚಿಲ್ಲಿ ಇಲ್ಲದೆಲ್ಲ ಹಾಕ್ಬೇಕಲ್ಲ. ಇದರಲ್ಲಿ ಜೀರಿಗೆ ಹಾಕೊಂಡ್ಬಿಡಿ. ಸಾಸಿವೆನ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ. ಸ್ವಲ್ಪ ಉದ್ದಗೆ ಕಟ್ ಮಾಡ್ಕೊಂಡಿರುವಂತಹ ಹಸಿ ಶುಂಠಿ. ಆಗಲೇ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಕಡಿಮೆನೇ ಹಾಕಿದ್ದೀನಿ ಅಂತ ಒಗ್ಗರಣೆ ಹಾಕೋದಕ್ಕೆ. ಈಗ ಹಾಕೋತಾ ಇದ್ದೀನಿ. ಸ್ವಲ್ಪ ಹಳದಿ ಪೌಡರ್ ಸ್ವಲ್ಪ ಹಾಕೋತೀನಿ, ಜಾಸ್ತಿ ಇಲ್ಲ. ಸ್ವಲ್ಪ ಗರಂ ಮಸಾಲ ಇದು ಹಾಕ್ಕೊಂಡು ಆಮೇಲೆ ನನ್ನ ಮಗಳು ಇದರಲ್ಲಿ ತಕ್ಕೊಂಡ್ಬಿಡ್ತೀನಿ. ಒಗ್ಗರಣೆಯಲ್ಲಿ ಎಲ್ಲ ಹಾಕೋತೀನಿ. ಹಸಿಮೆಣಸಿನ್ಕಾಯಿ, ಈಗ ಕಸೂರಿ ಮೆಂತ್ಯ. ಈಗ ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನಾನು ಯಾವುದೇ ರೀತಿ ಖಾರ ಕೂಡ ಹಾಕಿಲ್ಲ, ಎಲ್ಲ ಇದರಲ್ಲೇನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ನೀವು ಖಾರನ ಒಗ್ಗರಣೆಗೆ ಹಾಕೊಂಡ್ರೆ ಕಲರ್
ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೈ ಮಾಡ್ಕೊಂಡು ಹೊತ್ಕೋಬೋದು. ಫ್ರೈ ಆಗಿದೆ. ಈಗ ಇದರಲ್ಲಿ ಹಾಕ್ಕೊಂಡಿರ್ತೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೀವು ಜೀರಾ ರೈಸ್ ಜೊತೆ ತಿನ್ಬೋದು. ಏನು ರೈಸ್ ಇರುತ್ತಲ್ಲ ಅದ್ರ ಜೊತೆ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ತುಂಬ ಚೆನ್ನಾಗಿರ್ಬೋದು. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಟ್ರೈ ಮಾಡಿ ನೋಡಿ. ಈಗ ರಾಜ್ಮಾ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ಇದನ್ನು.